ಪಾರು ಏನ್ ಪಾರು ಅಲ್ಲೆಲ್ಲ ಜನ ಅವ್ರೆ ಹಂಗೆ ಕರ್ಕೊಂಬಂದ್ಬಿಟ್ಟಲ್ಲ. ಮತ್ತಿನ್ನೇನು ಅವ್ರನ್ನೆಲ್ಲರನ್ನೂ ಇನ್ವಿಟೇಷನ್ ಕೊಟ್ಟು ಕರಿಬೇಕಿತ್ತಾ? ಅಲ್ಲ ಅಲ್ಲಿ ಅಷ್ಟೊಂದು ಜನ ಇದಾರೆ, ಹಂಗೆ ಹೇಳ್ದೆ ಕೇಳ್ದೆ ಎದ್ ಬರೋದು ತೆಪ್ಪಾಯ್ತದೆ. ಓಹೋ ಇವೆಲ್ಲ ಚೆನ್ನಾಗಿ ಗೊತ್ತಾಗತ್ತೆ. ನಾನು ಅವಾಯ್ಡ್ ಮಾಡೋದು ಮಾತ್ರ ತಪ್ಪು ಅಂತ ಗೊತ್ತಾಗಲ್ವಾ ನಿನ್ಗೆ? ನಾನು ಅಷ್ಟು ಸಲ ಮಾತಾಡ್ತಿದ್ದೀನಿ, ಯಾಕೆ ನಾನು ಅವಾಯ್ಡ್ ಮಾಡ್ತಿದ್ಯಾ? ಚವ್ವಾ ಪಾರು, ನಾನು ಆಗ್ಲೇ ಮಾಡಿದ್ದಕ್ಕೆ ತೆಪ್ಪಾಯ್ತು, ಕ್ಷಮಿಸು ಅಂತ ಕೇಳಿನಿ. ನೀನು ಕ್ಷಮಿಸಿದೀನಿ ಅಂತ ಹೇಳಿದ್ಯಾ, ಆದ್ರೂ ಯಾಕೆ ಪಾರು ಮತ್ತೆ ಅದೇ ವಿಷಯನ ಕೆಲ್ಕ ಕರ್ಕ ಬಂದಿದ್ಯಾ? ಹೆಣ್ಮಕ್ಳು ಹಂಗೇನ, ಅಷ್ಟು ಸಲ ಕೇಳ್ಕೊಂಡಿದ್ದೀನಿ, ಆಗೆಲ್ಲ ಹ್ಞೂ ಪಾರು, ಸರಿ ಪಾರು, ಆಯ್ತು ಪಾರು ಅಂತ ಹೇಳ್ದೆ. ನನಗೆ ಹೆಂಗಾಗಿರ್ಬೇಡ ಹೇಳು? ಪಾರು, ವಿಷಯ ಏನಿತ್ತು ಅಂತ ನಿಂಗೆ ಗೊತ್ತಲ್ವಾ, ಅದಕ್ಕೆ ಹಂಗ್ ಮಾಡ್ದೆ. ಮಾತ್ ಮಾತ್ರ ಭಾರಿ ಕಲ್ತಿದ್ಯಾ ನೋಡು. ಇನ್ಮೇಲೆ ಮಾತಾಡಿದಾಗ ಮುಖ ತಿರ್ಸ್ಕೊಳ್ಳೋದು, ಕೇರ್ಲೆಸ್ ಆಗಿ ರಿಪ್ಲೈ ಮಾಡೋದು, ಅಥವಾ ನಾನು ಟೋಟಲ್ ಆಗಿ ಅವಾಯ್ಡ್ ಮಾಡೋದೆಲ್ಲ ಮಾಡೋ ಹಂಗೆ ಇಲ್ಲ. ಏನೋ ಗೊತ್ತಾಯ್ತಾ? ಗೊತ್ತಾಯ್ತು. ಆಗ್ಲೇ ಒಂದ್ಕಿತ ಸಾರಿ ಕೇಳಿವ್ನಿ, ಈಗ ಇನ್ನೊಂದ್ಕಿತ ಕೇಳ್ತೀನಿ. ಸಾರಿ ಪಾರು ಟೀಚರ್. ಸರಿ, ಪರವಾಗಿಲ್ಲ ಬಿಡು. ಆದ್ರೂ ಮಾವ, ನನ್ಗೊಂದು ಡೌಟು. ನಮ್ಮ ರಶ್ಮಿ ಮದುವೆ ನಿಂತರೂ ಮಾದಪ್ಪಣ್ಣನ ಮನೆ ಸಿಕ್ತು, ಆದರೆ ನೀನ್ಯಾಕಿನ್ನೂ ಬೇಜಾರಾಗಿದ್ಯಾ? ಮಾದಪ್ಪಣ್ಣನ ಮುಂದೆ ಹೇಳ್ಕೊಳಕ್ಕಾಗ್ದಿರೋಂಥ ವಿಷಯ ಏನಾದರೂ ಇದೆಯಾ? ಹೇಳ್ ಮಾವ, ನನ್ನ ಹತ್ರ ಹೇಳ್ಕೊ. ಮೇಡಮ್ ಅವರೇ, ನನ್ನ ಮಗಳು ಆ ಪಾಪಿ ಜೊತೆ ಮದುವೆ ಆಗೋದನ್ನ ನಾನು ತಡೆದೆ. ಹಾಗೆ ಮಾದಪ್ಪಣ್ಣನಂತ ಒಳ್ಳೆ ವ್ಯಕ್ತಿ ಮನೆಗೆ ನನ್ನ ಮಗಳು ಸೊಸೆಯಾಗಿ ಹೋಗವಳೆ. ಮತ್ತೆ ಖುಷಿ ಪಡು ಶಾರದಮ್ಮ. ಖುಷಿ ಪಡ್ತೀನಿ ಕಣವ, ಆದರೆ ಮಾದಪ್ಪನ ಮಗನಿಗೆ ಈ ಮದುವೆ ಇಷ್ಟ ಆಯ್ತೋ ಇಲ್ವೋ? ಒಂದು ವೇಳೆ ಇಷ್ಟ ಇಲ್ದಿರೋ ಮದುವೆ, ಮುಂದೆ ಸಂಸಾರ ಹೆಂಗೋ ಏನೋ ಅನ್ನೋದೇ ಯೋಚನೆ. ಅಷ್ಟೇನಾ? ಅವರಿಬ್ರಿಗೂ ಮದುವೆ ಇಷ್ಟ ಇಲ್ಲದೆ ಇರ್ಬೋದು, ಆದರೆ ಮುಂದೆ ಪ್ರೀತಿ ಆಗಲ್ಲ ಅಂತ ಹೇಗೆ ಹೇಳ್ತೀಯಾ? ಇವಾಗ ನನ್ನೇ ತಗೋ, ಇಷ್ಟ ಇಲ್ಲದೆ ಮದುವೆ ಆದೆ, ಆದರೆ ಇವಾಗ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ ನಿನ್ನ. ಪ್ರೀತಿ ಆಗತ್ತೆ ಮಾವ, ತಾಳಿಗಿರೋ ಮಹತ್ವ ಅದು. ಮಾವ ಒಳ್ಳೆ ಮಗು ಥರ ಆಡ್ತೀಯ ನೋಡ್ ಮಾವ. ರಶ್ಮಿ ಮತ್ತೆ ಸೀನಾ ಈಗಾಗಲೇ ಚರ್ಮಕ್ಕಾಗೋಷ್ಟು ಜಗಳ ಆಡಿದ್ದಾರೆ. ಇನ್ನು ಮುಂದೆ ಅವ್ರ ಲೈಫಲ್ಲಿ ಉಳಿದಿರೋದು ಪ್ರೀತಿ ಮಾಡೋ ಆಪ್ಷನ್ ಒಂದೇ.